ನನ್ನ ಎಲ್ಲ ಆಪ್ತ ಸಖಿಯರಿಗೆ ಸಖೀಸ್ ವೆಜ್ ಕಿಚನ್ಗೆ ಸ್ವಾಗತ. ನಾನಿವತ್ತು ಗುಲಾಬ್ ಜಾಮೂನ್ ಮಾಡೋದು ಹೇಗೆ ಅನ್ನೋದನ್ನು ಹೇಳ್ಕೊಡ್ತಾ ಇದ್ದೀನಿ. ಇನ್ಸ್ಟಂಟ್ ಮಿಕ್ಸನ್ನು ತಗೊಂಡು ಗುಲಾಬ್ ಜಾಮೂನ್ ಮಾಡೋ ವಿಧಾನವನ್ನು ತೋರಿಸ್ಕೊಡ್ತಾ ಇದ್ದೀನಿ. ಒನ್ ಆಫ್ ಮೈ ರೆಗ್ಯುಲರ್ ವ್ಯೂವರ್ ಆದ ವಿಜಯಶ್ರೀ ಅವರು ಇದನ್ನು ರಿಕ್ವೆಸ್ಟ್ ಮಾಡಿದರು. ವಿಜಯಶ್ರೀ ಅವರೇ, ನಿಮಗೋಸ್ಕರನೇ ಈ ಒಂದು ವಿಡಿಯೋವನ್ನು ತೆಗೆದು ಮಾಡ್ತಾ ಇದ್ದೀನಿ. ಅದರ ಜೊತೆಗೆ ಬೇರೆಯವ್ರಿಗೂ ಸಹ ಹೆಲ್ಪ್ ಆಗಲಿ ಅನ್ನೋದಕ್ಕೋಸ್ಕರ. ಸೊ ಇನ್ಸ್ಟಂಟ್ ಗುಲಾಬ್ ಜಾಮೂನ್ ಅಂದರೆ ತುಂಬಾ ಸುಲಭವಾಗಿ ಮಾಡಿಬಿಡ್ಬೋದು, ಬಟ್ ಇನ್ನೂ ಕೆಲವರಿಗೆ ಅದನ್ನು ಸರಿಯಾಗಿ ಮಾಡೋದಕ್ಕೆ ಬರದೇ ಇರ್ಬೋದು. ಸೊ ಅವರಿಗೆಲ್ರಿಗೂ ಸಹ ಹೆಲ್ಪ್ ಆಗಲಿ ಅನ್ನೋ ಉದ್ದೇಶದಿಂದ ಈ ಒಂದು ವಿಡಿಯೋವನ್ನು ತಂದಿದ್ದೀನಿ. ಸೊ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಮೊದಲಿಗೆ ನಾನಿಲ್ಲಿ MTR ಅವ್ರದ್ದು ಗುಲಾಬ್ ಜಾಮೂನ್ ಮಿಕ್ಸನ್ನು, ಇನ್ಸ್ಟಂಟ್ ಮಿಕ್ಸನ್ನು ತೊಗೊಂಡಿದ್ದೀನಿ. ಇದು ಬಂದ್ಬಿಟ್ಟು 175 ಗ್ರಾಮ್ಸ್. ಸೊ ಇಲ್ಲಿ ಸಹ ಇನ್ಸ್ಟ್ರಕ್ಷನ್ಸನ್ನು ಕೊಟ್ಟಿದ್ದಾರೆ ಹೇಗೆ ಮಾಡಬೇಕು ಅಂತ ಹೇಳಿ. ಬಟ್ ನಾನು ಇದಕ್ಕಿಂತ ಕಮ್ಮಿನೇ ಸಕ್ಕರೆ ತೊಗೊಂಡಿದ್ದೀನಿ. ಮತ್ತು ನನಗಿದು ಫೆಸ್ಟಿವಲ್ ಆಫರಲ್ಲಿ ಸಿಕ್ಕಿದ್ದು. ಇದರಲ್ಲಿ ಆರ್ಟಿಫಿಷಿಯಲ್ ಫ್ಲೇವರ್ ಅಥವಾ ಕಲರ್ ಏನೂ ಹಾಕಿಲ್ಲ ಅಂತ ಹೇಳಿ ಹಾಕಿದ್ದಾರೆ. ಮತ್ತು ಇದು ಬೈ 1 get 1 ಫ್ರೀ ಇತ್ತು. ಸೊ ಹಾಗಾಗಿ ತೊಗೊಂಡೆ. ನನಗೆ ಪ್ರತಿ ಸಲ ನಾವು ಇದನ್ನೇ ತರ್ತೀವಿ. ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ನೀವು ಬೇರೆ ಬೇಕಿದ್ರೂ ಉಪಯೋಗಿಸ್ಬೋದು. ಫಸ್ಟು ನಾನು ಮೆಷರ್ ಮಾಡಿಕೊಂಡೆ, 1 ಕಪ್ ಬಂತು. ಸೊ ಅದನ್ನು ನಾನು ಈ ರೀತಿ ಒಂಡ್ರಿ ಆಡ್ಕೊತಾ ಇದ್ದೀನಿ. ಅದಾದಮೇಲೆ ನೀವು ಯಾವ ಕಪ್ಪಲ್ಲಿ ಅಳೆದಿರ್ತೀರೋ ಅದೇ ಕಪ್ಪಲ್ಲಿ 1/4 ಕಪ್ಪಷ್ಟು ನೀರನ್ನು ಹಾಕಿ ಚೆನ್ನಾಗಿ ಕಲಿಸ್ತಾ ಇದ್ದೀನಿ. ಚಪಾತಿ ಹಿಟ್ಟಿನ ಥರ ಏನು ಕಲಸೋ ಅವಶ್ಯಕತೆ ಇಲ್ಲ. ಬಟ್ ನೀವು ನೋಡ್ತಾ ಇರ್ಬೋದು, ಪೂರ್ತಿ ಪ್ಲೇಟಿಗೆ ಅಂಟ್ಕೊಂಡಿದೆ. ಹಾಗೆ ಕಲಿಸ್ಬೇಕು ಅದನ್ನು. ಮತ್ತು ತುಪ್ಪವನ್ನು ಸ್ವಲ್ಪ ಸವರ್ಬಿಟ್ಟು ನಾನು 10 ರಿಂದ 15 ನಿಮಿಷ ಇದು ಊರ್ಲಿ ಅಂತ ಹೇಳಿ ಪಕ್ಕಕ್ಕೆ ಇಡ್ತಾ ಇದ್ದೀನಿ. ಸೊ ಇಲ್ಲಿ ನಾವು ಪಾಕ ತಯಾರಿಸ್ಕೊಳ್ಳೋಣ. ಯಾವ ಕಪ್ಪಲ್ಲಿ ನೀವು ಮೆಷರ್ ಮಾಡಿದ್ರೋ ಮಿಕ್ಸನ್ನು, ಅದೇ ಒಂದು ಕಪ್ಪಲ್ಲಿ 2 ಕಪ್ಪಷ್ಟು ಸಕ್ಕರೆಯನ್ನು ತಗೊಂಡು ಅದಕ್ಕೆ 2 ಕಪ್ಪಷ್ಟು ನೀರನ್ನು ಹಾಕ್ತಾ ಇದ್ದೀನಿ. ಆ್ಯಕ್ಚುಲಿ ಪ್ಯಾಕೆಟ್ ಮೇಲೆ 800 ಗ್ರಾಮಷ್ಟು ಸಕ್ಕರೆಯನ್ನು ತಗೊಳ್ಳಿ ಅಂತ ಹೇಳಿದ್ದಾರೆ. ಬಟ್ ಅಷ್ಟೊಂದು ಸ್ವೀಟ್ ಆದರೆ ಇಷ್ಟ ಆಗಲ್ಲ ನಮ್ಮ ಮನೆಯಲ್ಲಿ. ಸೊ ಹಾಗಾಗಿ ನಾನು ಇಷ್ಟನ್ನು ತೊಗೊಂಡಿದ್ದೀನಿ. ಅಪ್ರಾಕ್ಸಿಮೇಟ್ಲಿ ನಾನೊಂದು ಅರ್ಧ kg ಅಷ್ಟು ತೊಗೊಂಡಿರ್ಬೋದು. ಸೊ ಅರ್ಧ kg ನೀರಿಗೆ ಅದೇ 1/2 ಲೀಟರ್ ಅಷ್ಟು ನೀರನ್ನು ಹಾಕಿದ್ದೀನಿ. ಸೊ ಎರಡನ್ನು ಚೆನ್ನಾಗಿ ನಾವು ಕುದಿಸ್ಬೇಕು. ಈಗ ಜಸ್ಟ್ ಸಕ್ಕರೆ ಕರಗಿದ ಮೇಲೆ ಜಸ್ಟ್ ಒಂದು ಅಂಟು ಪಾಕದ ಥರ ಬಂದರೆ ಸಾಕು. ಕೆಲವೊಬ್ಬರು ಬರೀ ಸಕ್ಕರೆ ಕರಗಿದ್ರೆ ಸಾಕು ಅಂತ ಹೇಳ್ತಾರೆ. ಬಟ್ ಬರೀ ಸಕ್ಕರೆ ಕರಗಿದ್ರೆ ನಿಮ್ಮ ಗುಲಾಬ್ ಜಾಮೂನ್ಗೆ ಶೆಲ್ಫ್ ಲೈಫ್ ಕಮ್ಮಿ ಇರುತ್ತೆ. ಯಾಕೆಂದರೆ ಒಂದೇ ದಿನದಲ್ಲಿ ಹಾಳಾಗುತ್ತೆ, 2-3 ದಿನ ಇಡೋಕ್ಕಾಗಲ್ಲ. ಸ್ವಲ್ಪ ಅಂಟು ಪಾಕದ ಥರ ಬಂದರೆ, ಅಂದರೆ ಕೈಗೆ ಹಿಂಗೆ ಮುಟ್ಟಿ ನೋಡಿದ್ರೆ ಸ್ವಲ್ಪ ಅಂಟೋ ಥರ ಇರಬೇಕು. ಆ ರೀತಿ ಪಾಕದಲ್ಲಿ ನೀವು ಮಾಡಿದ್ರೆ ನೀವು ಆರಾಮ್ಸೆ 2-3 ದಿನ ಇಡ್ಬೋದು. ಸೊ ಈಗ ಅಂಟು ಪಾಕ ಬಂದಿದೆ. ಸೊ ನಾನೀಗ ಇದಕ್ಕೆ ಒಂದು ಅರ್ಧ ಚಮಚದಷ್ಟು ಏಲಕ್ಕಿ ಪುಡಿಯನ್ನು ಹಾಕಿ ಕೆಳಗಿಳಿಸ್ತಾ ಇದ್ದೀನಿ. ಅಂದರೆ ಸ್ಟವ್ನ ಆಫ್ ಮಾಡಿದ್ದೀನಿ. ಈ ಕಡೆ ನಮ್ಮ ಹಿಟ್ಟು ಸಹ 15 ನಿಮಿಷ ಆಗಿದೆ. ಸೊ ಹಿಟ್ಟನ್ನು ನಾವು ಹೇಗೆ ಕಲಿಸ್ತಾ ಇದ್ದೀನಿ ನೋಡ್ಕೊಳ್ಳಿ. ಮೊದಲು ಸ್ವಲ್ಪ ನಾದ್ತಾ ಇದ್ದೀನಿ. ಇದನ್ನು ನಾದಬೇಕಾ ಅಂತ ಕೆಲವರು ಕೇಳ್ಬೋದು. ಹೌದು, ಚೆನ್ನಾಗಿ ನಾದಿದ್ರೇ ಅದು ಚೆನ್ನಾಗಿ ಬರೋದು. ನಿಮಗೆ ಹಿಟ್ಟನ್ನು ಮುಟ್ಟು ನೋಡಿದ್ರೇ ಗೊತ್ತಾಗ್ತಿರುತ್ತೆ ಅದರೊಳಗಡೆ ಗಂಟಿದೆ ಅಂಥೇಳಿ. ಸೊ ಅದನ್ನು ಚೆನ್ನಾಗಿ ಕೈಯಲ್ಲಿ ಹೀಗೆ ಉಂಡೆಯನ್ನು ತಗೊಂಡು ಚೆನ್ನಾಗಿ ಹೀಗೆ ಪ್ರೆಸ್ ಮಾಡಿ ಆ ಉಂಡೆ ಗಂಟು ಏನಿದೆ ಒಳಗಡೆ ಅದನ್ನೆಲ್ಲ ಬ್ರೇಕ್ ಮಾಡಿ, ಅದಾದಮೇಲೆ ನೀವು ಮತ್ತೆ ಯಾವುದೇ ಕ್ರ್ಯಾಕ್ ಇಲ್ಲದೆ ಇರೋ ಥರ ಕ್ಲೀನಾಗಿ ಬಾಲ್ ಮಾಡ್ಕೊಳ್ಳಿ. ಸೊ ಆಗ ನಿಮಗೆ ಒಂದೇ ಸಮನಾಗಿ ಬೇಯುತ್ತೆ ಮತ್ತು ಮೃದುವಾಗಿರುತ್ತೆ. ಮತ್ತು ಕ್ಲೀನಾಗಿ ಶುಗರ್ ಸಿರಪ್ಪು ಸಹ ಅಬ್ಸಾರ್ಬ್ ಆಗುತ್ತೆ. ಸೊ ಎಲ್ಲವನ್ನು ನಾನು ಹಾಗೆ ಮಾಡ್ತಾ ಇದ್ದೀನಿ. ನಾನು ನಿಮಗೆ ಒಂದನ್ನು ತೋರಿಸ್ತೀನಿ ಹೇಗೆ ಮಾಡ್ತಾರೆ ಕೆಲವರು ಅಂಥೇಳಿ. ಅದಕ್ಕೆ ಆ್ಯಕ್ಚುಲಿ ಬ್ರೇಕ್ ಆಗೋದು. ಆ ರೀತಿ ಮಾಡಬಾರ್ದು. ಆ ರೀತಿ ಮಾಡಿದಾಗ ಬ್ರೇಕ್ ಸಹ ಆಗೋ ಚಾನ್ಸಸ್ ಇರುತ್ತೆ. ಇದನ್ನು ನಾನು ಮಾಡಿದ್ದೀನಿ. ನೆಕ್ಸ್ಟ್ ನಾನು ನಿಮಗೆ ತೋರಿಸ್ತೀನಿ ಹೇಗೆ ಮಾಡ್ತಾರೆ ಅಂಥೇಳಿ. ಜಸ್ಟ್ ಯಾವ ಥರ ತೊಗೊಂಡಿರ್ತೀವೋ ಅದನ್ನು ಹಾಗೆ ತೊಗೊಂಡು ಸುಮ್ಮನೆ ಈ ರೀತಿ ರೋಲ್ ಮಾಡಿಬಿಟ್ಟು ಓಕೆ ಆಯಿತು ಅಂತಾರೆ. ನೋಡಿ, ಈ ರೀತಿ ಕ್ರ್ಯಾಕ್ ಬಂದಿರುತ್ತೆ. ಸೊ ಈ ರೀತಿ ಮಾಡೋದ್ರಿಂದ ಒಳಗಡೆ ಇರುವ ಗಂಟುಗಳು ಹೋಗಿರಲ್ಲ, ಶುಗರ್ ಸಿರಪ್ಪು ಸರಿಯಾಗಿ ಹೀರ್ಕೊಳ್ಳಲ್ಲ, ಮತ್ತು ಅರ್ಧಂಬರ್ಧ ಬೇಯುತ್ತೆ. ಸೊ ಆ ರೀತಿ ಮಾಡಿದ್ರೆ ಕ್ಲೀನಾಗಿ ಅದನ್ನು ಆದಷ್ಟು ಮೆದ್ದು ಅದಾದಮೇಲೆ ಉಂಡೆ ಕಟ್ಟಿದ್ರೆ ಕ್ಲೀನಾಗಿ ಈ ರೀತಿ ಬರುತ್ತೆ. ನಾನು ಎಲ್ಲವನ್ನು ಬಾಲ್ಸ್ ಆಗಿ ಮಾಡಿ ಇಟ್ಕೊಂಡಿದ್ದೀನಿ. ನಿಮಗೆ ಇನ್ನೂ ಚಿಕ್ಕ ಸೈಜ್ ಸಹ ನೀವು ಮಾಡ್ಕೋಬೋದು. ನಮ್ಮ ಮನೆಯಲ್ಲಿ ಸ್ವಲ್ಪ ದಪ್ಪ ಸೈಜ್ ಇದ್ದರೆ ಇಷ್ಟ ಆಗುತ್ತೆ. ಸೊ ಹಾಗಾಗಿ ನಾನು
ದಪ್ಪ ಸೈಜ್ ಮಾಡ್ಕೊಂಡಿದ್ದೀನಿ. ನೀವು ಎಷ್ಟು ಯಾವ ಸೈಜಿಗೆ ನಿಮ್ಮ ಜಾಮೂನ್ ಇರಬೇಕು ಅಂತ ಅಂದ್ಕೊತೀರೋ ಅದಕ್ಕೆ 3 ಪಟ್ಟು ಚಿಕ್ಕದಾಗಿ ಮಾಡ್ಕೋಬೇಕು. ಯಾಕೆ ಅಂತಂದರೆ ಇದು ಎಣ್ಣೆಗೆ ಹಾಕಿದಾಗ ಡಬಲ್ ಆಗುತ್ತೆ, ಮತ್ತು ಸಕ್ಕರೆ ಪಾಕಕ್ಕೆ ಹಾಕಿದಾಗ ಮತ್ತೆ ಅದು ಡಬಲ್ ಆಗುತ್ತೆ. ಸೊ 3 ಟೈಮ್ಸ್ ಹಿಗ್ಗುತ್ತೆ ಇದು. ಸೊ ಹಾಗಾಗಿ ನೀವು ಆದಷ್ಟು ಚಿಕ್ಕದು ಮಾಡಿಕೊಂಡ್ರೆ ಒಳ್ಳೆಯದು. ಸೊ ನಾನಿಲ್ಲಿ ಎಣ್ಣೆಗೆ ಎಲ್ಲವನ್ನು ಬಿಡ್ತಾ ಇದ್ದೀನಿ. ಎಣ್ಣೆಗೆ ಬಿಡುವಾಗಲೂ ಅಷ್ಟೇ ಲೋ ಫ್ಲೇಮಲ್ಲಿ ಇಟ್ಕೊಂಡೇ ಬಿಡಿ, ಯಾವುದೇ ಕಾರಣಕ್ಕೂ ಹೈ ಫ್ಲೇಮನ್ನು ಇಟ್ಕೋಬೇಡಿ. ಆ್ಯಂಡ್ ನೀವು ನೋಡ್ತಾ ಇರ್ಬೋದು, ನಾನು ತಿರುವು ಹಾಕ್ತಾ ಇಲ್ಲ, ಜಸ್ಟ್ ಆಡಿಸ್ತಾ ಇದ್ದೀನಿ ಅಷ್ಟೇ. ಕೈಯಲ್ಲಿ ಆಡಿಸ್ತಾ ಇದ್ದರೆ ಸಾಕು, ಎಣ್ಣೆಯಲ್ಲಿ ಅದು ಎಲ್ಲ ಕಡೆನೂ ತಿರುಗಿ ಅದೇ ಬೆಂದ್ಕೊಳ್ಳುತ್ತೆ. ಆ್ಯಂಡ್ ಹೈ ಫ್ಲೇಮಲ್ಲಿ ಯಾವುದೇ ಕಾರಣಕ್ಕೂ ಇಡಬೇಡಿ, ಲೋ ಫ್ಲೇಮಲ್ಲೇ ಎಣ್ಣೆಯನ್ನು ಕಾಯಿಸಿ ಲೋ ಫ್ಲೇಮಲ್ಲೇ ಪೂರ್ತಿ ಆಗೋವರೆಗೂ 3 ರಿಂದ 4 ನಿಮಿಷದಷ್ಟು ಬೇಯಿಸಬೇಕು. ಇಲ್ಲದೇ ಇದ್ದರೆ ಒಳಗಡೆ ಬೆಂದಿರಲ್ಲ. ಕಲರ್ ಏನೋ ಬಂದುಬಿಟ್ಟಿರುತ್ತೆ ಹೊರಗಡೆ, ಬಟ್ ಒಳಗಡೆ ಬೆಂದಿರಲ್ಲ. ಸೊ ಹಾಗಾಗಿ 2-3 ನಿಮಿಷ 4 ನಿಮಿಷ ಮ್ಯಾಕ್ಸಿಮಮ್ ಬೇಯಿಸಬೇಕು. ಅದಾದಮೇಲೆ ಈ ರೀತಿ ಒಂದು ಪ್ಲೇಟಿಗೆ ತೆಗೆದಿಟ್ಕೊಂಡು 1 ನಿಮಿಷ ಆದಮೇಲೆ ಸಕ್ಕರೆ ಪಾಕದೊಳಗೆ ಹಾಕಬೇಕು. ಸಕ್ಕರೆ ಪಾಕಕ್ಕೆ ಹಾಕುವಾಗ್ಲೂ ಸಕ್ಕರೆ ಪಾಕ ಬಿಸಿ ಇರಬೇಕು, ಆ್ಯಕ್ಚುಲಿ ತುಂಬ ಆರಿರಬಾರ್ದು, ಬಿಸಿ ಇರಬೇಕು. ಸೊ ಬಿಸಿಯಾದ ಪಾಕಕ್ಕೆ ಹಾಕಿದ್ರೆ ಚೆನ್ನಾಗಿ ಹಿಗ್ಗುತ್ತೆ. ಸೊ ಎಲ್ಲವನ್ನು ಹಾಕಿದ್ದೀನಿ ನಾನು, ನೋಡ್ತಾ ಇರ್ಬೋದು. ಇದು ಹಾಕಿದ ತಕ್ಷಣ ಇರುವಂತಹ ಒಂದು ವ್ಯೂ ನಾನು ನಿಮಗೆ ಮತ್ತೆ ತೋರಿಸ್ತೀನಿ ನೋಡಿ. ಇದು 20 ಮಿನಿಟ್ಸ್ ನಾನು ಬಿಟ್ಟಿದ್ದೀನಿ. ಮಿನಿಮಮ್ 20 ಮಿನಿಟ್ಸ್ ಅಂತೂ ಬಿಡಲೇಬೇಕು ಇದನ್ನು. 20 ಮಿನಿಟ್ಸಿಗೆ ನೋಡಿ ಈ ರೀತಿ ಚೆನ್ನಾಗಿ ಎಲ್ಲ ಉಬ್ಕೊಂಡಿದೆ. ಇದು ಇನ್ನೂ 1 ಅವರ್ ಆಗ್ತಾ ಇನ್ನೂ ಸ್ವಲ್ಪ ಅಟ್ಲೀಸ್ಟ್ ಇನ್ನೊಂದು 10% ಹಿಗ್ಗುತ್ತೆ, ಇನ್ನೂ ರೌಂಡ್ ಆಗುತ್ತೆ, ಇನ್ನೂ ದಪ್ಪ ಆಗುತ್ತೆ. ಸೊ ಫೈನಲಿ ನಮ್ಮ ಗುಲಾಬ್ ಜಾಮೂನ್ ರೆಡಿ ಇದೆ. ನೀವು ಸಹ ಒಂದಲ್ಲ ಒಂದು ಹಬ್ಬಕ್ಕೆ ಈ ಒಂದು ಗುಲಾಬ್ ಜಾಮೂನನ್ನು ಹೀಗೆ ಮಾಡಿ ನೋಡಿ, ಹೇಗಾಯಿತು ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಖಂಡಿತ ಮಕ್ಳಿಗಂತೂ ತುಂಬಾ ಫೇವ್ರೆಟು. ನೋಡಿ ಒಳಗಡೆ ಎಲ್ಲ ಚೆನ್ನಾಗಿ ಬೆಂದಿದೆ. ನೀವು ಸಹ ಮಾಡಿ ನೋಡಿ, ಹೇಗಾಯಿತು ಅನ್ನೋದನ್ನು ತಿಳಿಸಿ ಅಂತ ಹೇಳ್ತಾ, ನೀವು ನನ್ನನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿ. ಅದರಿಂದ ನಾನು ಇನ್ನೂ ಹೆಚ್ಚೆಚ್ಚಾಗಿ ವಿಡಿಯೋಸನ್ನು ಮಾಡೋದಕ್ಕೆ ಹುರಿದುಂಬಿಸ್ದಂಗೆ ಆಗುತ್ತೆ. ಮತ್ತು ಈ ವಿಡಿಯೋ ನಿಮಗೆ ಇಷ್ಟ ಆಗ್ತಾ ಇದೆಯಾ, ಯೂಸ್ಫುಲ್ ಅನ್ನಿಸ್ತಾ, ಹಾಗಾದರೆ ಕೆಳಗಡೆ ಇರೋ ಲೈಕ್ ಬಟನ್ ಒತ್ತೋದನ್ನು ಮರಿಲೇಬೇಡಿ. ನೀವು ನನ್ನನ್ನು ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಹಾಗೂ ಟ್ವಿಟರ್ ಹ್ಯಾಂಡಲ್ಸಲ್ಲಿ ಸಹ ಫಾಲೋ ಮಾಡ್ಬೋದು ಅಂತ ಹೇಳ್ತಾ, ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಇನ್ನೊಂದು ವಿಶೇಷವಾದ ರೆಸಿಪಿ ಜೊತೆಗೆ. ಅಲ್ಲಿಯವರೆಗೂ ನಿಮ್ಮ ಸಖಿ ಲಕ್ಷ್ಮೀ ಆನಂದ್ ಕಡೆಯಿಂದ ವಿದಾಯ. ಬಾಯ್.